ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 90 HSR ಲೇಔಟ್ ಬೆಂಗಳೂರಿನಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ತುಂಬ ಗಂಭೀರವಾದ ಡೇಂಜರಸ್ ಇರುವ ಒಂದು ಸಂಕಟ ನಮ್ಮ ಜನರಿಗೆ ಬರ್ತಾ ಇರೋದು. ಅದೇನೆಂದರೆ, ಅವ್ರಿಗೇನಾದರೂ ಕಷ್ಟ ಬಂದರೆ ಪರಿಹಾರ ಎಲ್ಲಿ ಸಿಗುತ್ತೆ ಜನರಿಗೆ ಗೊತ್ತಾಗಿಲ್ಲ. ಉದಾಹರಣೆಗಾಗಿ, ಯಾರಿಗಾದರೂ ಡಯಾಬಿಟಿಸ್ BP ಇದ್ದರೆ ಯಾರು ವೈದ್ಯ, ಯಾರಿಂದ ನನ್ನ ಚಿಕಿತ್ಸೆ ಆಗುತ್ತೆ, ಯಾವ ಔಷಧಿಯಿಂದ ಆಗುತ್ತೆ, ಅವ್ರಿಗೆ ಅರ್ಥ ಆಗೋದು, ದಾರಿ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ತುಂಬ ಜನ ಹೋಗಿಬಿಟ್ಟು ಮ್ಯೂಸಿಕ್ DJ, ಎಲೆಕ್ಟ್ರಿಷಿಯನ್ನು, ಸೇಲ್ಸ್ಮ್ಯಾನು, ಮೆಕ್ಯಾನಿಕ್ಕು, ಪ್ಲಂಬರು, ಗಾರೆ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಅಡುಗೆ ಮಾಡೋರು, ಮತ್ತು ಕಂಪ್ಯೂಟರ್ ಇಂಜಿನಿಯರು, ಪಾಲಿಟಿಷಿಯನ್ನು, ಈ ಥರ ಕಂಪ್ಯೂಟರ್ ಇಂಜಿನಿಯರು, ಈ ಥರ ಪ್ಲಂಬರು, ಈ ಥರ ಎಲ್ಲ ಇತ್ಯಾದಿ ಜನರ ಹತ್ರ ಹೋಗಿ ಚಿಕಿತ್ಸೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ತಮ್ಮನ್ನು ಕಾಪಾಡ್ಕೊಳ್ಳಿ. ಸರಿಯಾದ ದಾರಿ ಬೇಕಂದರೆ, ದೇವರ ಮಾರ್ಗದರ್ಶನ ಬೇಕಂದರೆ, ಏನು ಒಂದು ದಾರಿ ದೇವರು ಹೇಳ್ಕೊಟ್ಟಿರೋದು ಅಂದರೆ, ಸೂರ ಕಹಫ್ 18ನೇ ಸೂರ. ಇದು ಪ್ರತಿ ಗುರುವಾರ ಸೂರ್ಯ ಮುಳುಗುವ ಆದಮೇಲೆ ಹಾಗೂ ಶುಕ್ರವಾರ ಸೂರ್ಯ ಮುಳುಗುವವರೆಗೆ ಓದಿದರೆ ಇದರಿಂದ ತುಂಬ ನಮಗೆ ಒಳ್ಳೆಯ ದಾರಿಯನ್ನು ಹಿಡಿಯುವ ಒಂದು ದೇವರು ದಾರಿ ಮಾಡಿಕೊಡ್ತಾರೆ. ಇದರಿಂದ ಏನಾಗುತ್ತೆ, ದೇವರಿನ ಬೆಳಕು ನಮ್ಮ ಜೀವನದಲ್ಲಿ ಬಂದು ನಾವು ಸರಿ ದಾರಿಯಲ್ಲಿ ನಡಿತೀವಿ ಮತ್ತು ನಮಗೆ ಕಾಪಾಡುತ್ತೆ ದಜ್ಜಾಲಿಂದ, ಕಷ್ಟಗಳಿಂದ, ಮತ್ತು ನಮ್ಮ ಪಾಪಗಳಿಂದ ಪಶ್ಚಾತ್ತಾಪವನ್ನು ಪಡೆಯೋದರಲ್ಲಿ ಸಹಾಯ ಮಾಡುತ್ತೆ, ಮತ್ತು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನಮ್ಮ ಧರ್ಮವನ್ನು ಯಾವ ದಾರಿಯಲ್ಲಿ ನಡೆಸಬೇಕು ಅಂತ ದಾರಿ ತೋರಿಸ್ಕೊಡುತ್ತೆ. ಮತ್ತು ಈ ಬೆಳಕು ಪ್ರತಿ ಶುಕ್ರವಾರದಿಂದ ಶುಕ್ರವಾರ ಓದಿದ್ರೆ ಈ ಮಧ್ಯದಲ್ಲಾಗಿರುವ ಪಾಪದಿಂದ ಪ್ರಾಯಶ್ಚಿತ್ತ ಆಗೋಕ್ಕೆ ಸಹಾಯ ಆಗುತ್ತೆ. ಒಂದು ಶುಕ್ರವಾರದಿಂದ ಇನ್ನೊಂದು ಶುಕ್ರವಾರ ಒಳಗೆ ಒಂದು ದೇವರಿನ ಬೆಳಕು ನಮಗೆ ಜೀವನದ ದಾರಿಯನ್ನು ತೋರಿಸುತ್ತದೆ ಮತ್ತು ನ್ಯಾಯದ ದಿವಸ ಬರೋವರೆಗೂ ನಮಗೆ ದಾರಿ ತೋರಿಸ್ಕೊಡುತ್ತೆ. ಮತ್ತು ಇದರಲ್ಲಿ ಪಾಠಗಳಿವೆ, ದೇವರ ನಂಬಿಕೆ ಮೇಲೆ, ವಾಸ್ತಿ ಮೇಲೆ, ಜ್ಞಾನ ಮೇಲೆ, ಶಕ್ತಿ ಮೇಲೆ ಮತ್ತು ಪಾಠಗಳಿವೆ. ಯಾವಾಗಲೂ ನಾವು ಅಹಂಕಾರ ಇಲ್ಲದೆ ಭೂಮಿಯನ್ನು ನೋಡಿಕೊಂಡು ಜೀವನ ನಡಿಬೇಕು ಅಂತ ತೋರಿಸುತ್ತೆ. ನಮ್ಮ ಹೃದಯಕ್ಕೆ ಶಾಂತಿ ತರುತ್ತದೆ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ತನ್ನನ್ನು ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.